ಆದರ್ಶ್ ಸರ್, ಸಾರ್ವಜನಿಕರಿಗೆ ಕಸವನ್ನ ಮೂಲದಲ್ಲೇ ಹಸಿ ಕಸ ಒಣಕಸ ವಿಂಗಡಿಸಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟಿವಿ ಪ್ರಿಂಟ್ ಮೀಡಿಯಾದಲ್ಲಿ ಎಷ್ಟೇ ಆಡ್ ಕೊಟ್ರು ಏನು ಪ್ರಯೋಜನ ಆಗ್ತಾ ಇಲ್ಲ. ಸರ್, ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಸರ್. ಏನದು? ಸರ್, ಈ ಕಸ ವಿಂಗಡಣೆ ಮಾಡೋದ್ರಿಂದ ನಮ್ಗೇನು ಲಾಭ ಅಂತ ಯೋಚನೆ ಮಾಡ್ತಾರಲ್ವಾ? ಹೌದು, ಅದಕ್ಕೆ ಸರ್ ನಾವೇನ್ ಮಾಡೋಣ ಅಂದ್ರೆ ಪ್ರತಿಯೊಂದು ಏರಿಯಾದಲ್ಲಿ ನಮ್ ಗಾಡಿನ ಇಟ್ಟು ಹಸಿ ಕಸಕ್ಕೆ ಕೆಜಿಗೆ ₹1 ಅಂತೆ, ಒಣ ಕಸಕ್ಕೆ ಕೆಜಿಗೆ ₹2 ಅಂತೆ ದುಡ್ಡು ಕೊಟ್ಟು ನಾವೇ ತಗೊಳ್ಳೋಣ ಸರ್. ಅದಕ್ಕೆ ಹಣ ಎಲ್ಲಿಂದ ತರೋದು ಆದರ್ಶ್? ಸರ್, ಈ ಹಸಿ ಕಸನ ಕೆಜಿಗೆ ₹1 ಅಂತ ತಗೊಂಡ್ರು 1 ಟನ್ಗೆ ₹1000 ಆಗುತ್ತೆ. ಆ ಎಲ್ಲ ಹಸಿ ಕಸನ ಸಾವಯವ ಗೊಬ್ಬರವನ್ನಾಗಿ ಮಾಡಿಸಿ ₹2000 ಮಾರೋಣ. ಇದರಿಂದ ರೈತರಿಗೂ ಒಳ್ಳೇದಾಗುತ್ತೆ, ಬೆಳೆನೂ ಚೆನ್ನಾಗಿ ಬೆಳಿಬೋದು. ಗುಡ್ ಐಡಿಯಾ. ಹಾಗಾದ್ರೆ ಒಣಕಸ? ಸರ್, ಈ ಒಣಕಸದಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ಕು, ರಟ್ಟು, ಪೇಪರು, ಬಾಟಲ್ಗಳನ್ನೇ ಹಾಕ್ತಾರೆ. ಈ ಪ್ಲಾಸ್ಟಿಕ್ನ ರಸ್ತೆಗಳನ್ನ ಮಾಡೋ ಡಾಂಬರ್ ತರ ಯೂಸ್ ಮಾಡ್ಕೋಬಹುದು ಸರ್. ಅಂಡ್ ಈ ರಟ್ಟು ಪೇಪರ್ನ ರೀಸೈಕ್ಲಿಂಗ್ಗೆ ಕೊಟ್ರೆ ಕೆಜಿಗೆ ₹10 ಅಂತೆ ಅವರೇ ನಮಗೆ ಕೊಡ್ತಾರೆ. ಅದರಿಂದ ₹8 ಲಾಭ ನಮಗೆ ಆಗುತ್ತೆ. ಇದರಿಂದ ನಾವು ವರ್ಕರ್ಸ್ನ ಕೂಡ ಮೇಂಟೈನ್ ಮಾಡ್ಬೋದು, ಹಾಗೆ ಹೊಸ ಹೊಸ ಯೋಜನೆಗಳನ್ನು ಕೂಡ ಜಾರಿಗೆ ತರ್ಬೋದಲ್ವಾ ಸರ್? ಪರವಾಗಿಲ್ಲ ಕಣಯ್ಯ, ಒಳ್ಳೆ ಐಡಿಯಾ ಕೊಟ್ಟೆ. ಸರ್, ಇಷ್ಟೇ ಅಲ್ಲ ಸರ್, ಇತ್ತೀಚೆಗೆ ನಾನು ಏನು ನೋಡ್ತಾ ಇದ್ದೀನಿ ಅಂತಂದ್ರೆ ಈ ಮನೆಗಳು ಕಟ್ಟಿದ ಮೇಲೆ ಅಲ್ಲಿ ಉಳಿದಿರೋ ಸಿಮೆಂಟು ಇಟ್ಟಿಗೆಗಳನ್ನೆಲ್ಲ ಅಲ್ಲಲ್ಲೇ ಹಾಕ್ತಾರೆ. ಇದಕ್ಕೆ ತಕ್ಕ ದಂಡ ಹಾಕೋದ್ರ ಜೊತೆಗೆ ಅದನ್ನೆಲ್ಲ ನಾವೇ ತಗೊಂಡು ಈ ಹಳ್ಳ ಕೊಳ್ಳಗಳನ್ನ ಮುಚ್ಚೋದಕ್ಕೆ ಯೂಸ್ ಮಾಡೋಣ ಸರ್. ಐಡಿಯಾ ಏನು ಚೆನ್ನಾಗಿದೆ, ಆದ್ರೆ ಜೀವನದಲ್ಲಿ ಇದೆಲ್ಲ ಸಾಧ್ಯನಾ ಹೇಳು? ಸರ್, ಈ ಜೀವನನೇ ಒಂಥರ ಲೀಕೇಜ್ ಆಗಿರೋ ಡ್ರೈನೇಜ್ ಗುಂಡಿ ಥರ. ಅಲ್ಲದೆಷ್ಟೋ ಕಚಡಗಳು ಬಿದ್ದಿರ್ತವೆ, ಜನ ನೋಡ್ಕೊಂಡು ಸೈಲೆಂಟಾಗಿ ಸೈಡ್ ಹೋಗ್ತಾರೆ ಹೊರತು ಕ್ಲೀನ್ ಮಾಡೋ ಕೆಲಸಕ್ಕೆ ಯಾರು ಕೈ ಹಾಕಲ್ಲ. ನಾನು ಕೊಡ್ತಾ ಇರೋ ಐಡಿಯಾಗಳಿಂದ ನಮ್ಮ ರಾಜ್ಯ ಕ್ಲೀನ್ ಆಗುತ್ತೆ ಅಂತಂದ್ರೆ ನಾವು ಮಾಡ್ತಾ ಇರೋ ಕೆಲಸಕ್ಕೂ ಒಂದು ಅರ್ಥ ಸಿಕ್ಕಂಗೆ ಸರ್. ನನ್ನ ಸಹಕಾರ ನಿಮಗೆ ಯಾವತ್ತೂ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್.